ಪ್ರಕಾಶ್ ಕೊಲೆ ಕೇಸ್ನಲ್ಲಿ ತನಿಖೆ ಇದೀಗ ತೀವ್ರಗೊಳ್ತಾ ಇದೆ. ತನಿಖೆಯನ್ನ ಹಲವಾರು ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ತನಿಖೆಯಿಂದಾಗಿ ಕೌಟುಂಬಿಕ ಕಾರಣಕ್ಕೆ ಪತಿಯನ್ನ ಕ್ರೂರವಾಗಿ ಕೊಂದಿದ್ದಾರೆ ಪಲ್ಲವಿ. ಸಿಸಿಬಿ ತನಿಖೆ ವೇಳೆ ಕೊಲೆಗೆ ಪ್ರಮುಖ ಕಾರಣಗಳು ಕೂಡ ಪತ್ತೆಯಾಗ್ತಾ ಇದೆ. ಗಂಡನ ಮೇಲೆ ವಿಪರೀತವಾಗಿ ಕೋಪವನ್ನ ಹೊಂದಿದ್ರು ಪಲ್ಲವಿ. ಮಗಳಿಗೆ ಮದುವೆ ಮಾಡ್ತಾ ಇಲ್ಲ ಅಂತ ಕೋಪಗೊಂಡಿದ್ರು ಪಲ್ಲವಿಯವರು. ಆ ಒಂದು ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ದೊಡ್ಡ ಮನೆಯಲ್ಲಿದ್ರೂ ಕೂಡ ಪಲ್ಲವಿಗೆ ಹಣವನ್ನ ಕೊಡ್ತಾ ಇರಲಿಲ್ಲ. ಹಣದ ವ್ಯವಹಾರ ಎಲ್ಲ ತಾನೇ ನೋಡ್ಕೊಳ್ತಾ ಇದ್ರು ಓಂ ಪ್ರಕಾಶ್ ಅವರು. ತನ್ನ ಕುಟುಂಬಕ್ಕಿಂತಲೂ ತಂಗಿ ಕುಟುಂಬಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರು ಓಂ ಪ್ರಕಾಶ್. ಸೊ ಈ ಎಲ್ಲಾ ಕಾರಣಗಳಿಂದ ಗಂಡನ ಮೇಲೆ ದ್ವೇಷ ಹೆಚ್ಚಾಗಿ ಹೋಗಿ ಕೊಲೆ ಮಾಡುವ ಹಂತಕ್ಕೆ ತಲುಪಿದ್ರು ಪಲ್ಲವಿ ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಬಿ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡಲಾಗಿದೆ. ತನಿಖೆ ವೇಳೆ ಮಗಳು ಕೃತಿಯ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ, ಮನೆಯಲ್ಲೇ ಇದ್ರೂ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ದ್ವೇಷವನ್ನ ಬೆಳೆಸ್ಕೊಂಡಿದ್ದಾರೆ ಪಲ್ಲವಿ ತನ್ನ ಗಂಡನ ಮೇಲೆ. ಒಂದು ಕೌಟುಂಬಿಕ ಕಾರಣ, ಆಗಾಗ ಕುಟುಂಬದಲ್ಲಿ ಜಗಳ ಆಯ್ತಾ ಇತ್ತು, ಮನಸ್ತಾಪ ಆಗ್ತಾ ಇತ್ತು. ಸೊ ಈ ಒಂದು ಎಕ್ಸಾಂಪಲ್ ಆದರೆ ಇದೊಂದು ಕಾರಣ ಆದರೂ ಕೂಡ ಇದರ ಜೊತೆಗೆ ಮಗಳಿಗೆ ಇನ್ನೂ ಕೂಡ ಮದುವೆ ಮಾಡಿರಲಿಲ್ಲ. ಸೊ ಮದುವೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರಂತೆ ಓಂ ಪ್ರಕಾಶ್ ಅವರು. ಅವರ ಫ್ರೆಂಡ್ಸ್ಗಳ ಬಳಿ ಕೂಡ ಹೇಳ್ಕೊಂಡಿದ್ರಂತೆ ಮಗಳಿಗೆ ಮದುವೆ ಮಾಡಬೇಕು, ಸೊ ಆ ರೀತಿಯಾಗಿ ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಂತೆ ಓಂ ಪ್ರಕಾಶ್ ಅವರು. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.